ಇಡೀ ರಾಜ್ಯಾದ್ಯಂತ ಮಹಿಳಾ ಸಂಘಟನೆ ಪತ್ರ ಚಳವಳಿಯನ್ನು ಮಾಡೋದ್ರ ಮುಖಾಂತರ ಸುಮಾರು 2,500ಕ್ಕೂ ಹೆಚ್ಚು ಪತ್ರಗಳನ್ನು ಮುಖ್ಯಮಂತ್ರಿಗಳಿಗೆ ಜನವಾದಿ ಮಹಿಳಾ ಸಂಘಟನೆ ಮಹಿಳಾ ಸಂಘಟನೆ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವಂಥ ಕೆಲಸವನ್ನು ಮಹಿಳಾ ಸಂಘಟನೆ ಮಾಡಿದೆ. ಜನವಾದಿ ಮಹಿಳಾ ಸಂಘಟನೆ ರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 90ರ ದಶಕದಲ್ಲಿ ಸಾಕಷ್ಟು ಇಡೀ ಭಾರತ ದೇಶದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮರ್ಯಾದೆಗೇಡು ಹತ್ಯೆಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾನೂನುಗಳನ್ನು ತರಬೇಕು ಅಂತೇಳಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಆ ಸಂದರ್ಭದಲ್ಲಿ ಮಾಡಿತ್ತು. ಅದಾದ ನಂತರದಲ್ಲಿ ನಿರಂತರವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಮರ್ಯಾದೆಗೇಡು ಹತ್ಯೆಗಳು ನಡೆದಿದೆ. ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಸಾಕಷ್ಟು ಈಗ ಹುಬ್ಬಳ್ಳಿ ಧಾರವಾಡಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ಒಂದು ಏನು ಮರ್ಯಾದೆಗೇಡು ಹತ್ಯೆಗಳನ್ನು ಹೆಚ್ಚೆಚ್ಚು ನಡೀತಾ ಇರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ಮಾನ್ಯ ಅನ್ನುವಂಥ ಹೆಣ್ಣು ಮಗಳನ್ನ ಏನು ಕೊಚ್ಚಿ ಕೊಲೆ ಮಾಡಿದಂಥ ತಂದೆ ಇವತ್ತು ಆ ತಂದೆ ಮತ್ತು ಆ ಕುಟುಂಬದವರು ಏನು ಕೊಲೆ ಮಾಡಿದ್ದಾರೋ ಮಾನವೀಯತೆ ಮನಸತ್ವವನ್ನು ಇವತ್ತು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಈ ವ್ಯವಸ್ಥೆ ತಂದು ಒಡ್ಡಿದೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ನಾಯಕರಾದಂಥ ನೀಲ್ ಅವರು ಒಂದು ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ CM ಅವರು ಮತ್ತು ನೀಲ್ ಅವರು ಒಟ್ಟಿಗೆ ಇದ್ದಂಥ ಸಭೆಯಲ್ಲಿ ಮರ್ಯಾದೆಗೇಡು ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗಬೇಕು. ಬರೀ ಬಹುತ್ವ ಭಾರತದ ಬಗ್ಗೆ ಮಾತಾಡಿದ್ರೆ ಆಗಲ್ಲ. ಇಂಥ ಕಾನೂನುಗಳನ್ನು ತರೋದ್ರ ಮುಖಾಂತರ ಆಯ್ಕೆ ಹಕ್ಕಿನ ಮೇಲೆ ನಡೀತಾ ಇರ್ತಕ್ಕಂಥ ದಾಳಿಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಬೇಕು. ಆಹಾರದ ಹಕ್ಕುಗಳನ್ನು ಮೇಲೆ ನಡೀತಾ ಇರ್ತಕ್ಕಂಥ ದಾಳಿಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡೋದ ನಂತರದಲ್ಲಿ ಅದೇ ವೇದಿಕೆಯಲ್ಲಿ ಖಂಡಿತವಾಗ್ಲೂ ಮುಂಬರುವ ಅಧಿವೇಶನದೊಳಗಡೆ ನಾವು ಖಂಡಿತವಾಗ್ಲೂ ಏನು ಮರ್ಯಾದೆಗೇಡು ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ನಾವು ತರ್ತೀವಿ ಅನ್ನುವಂಥನ್ನ ಭರವಸೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದ್ರ ಭಾಗವಾಗಿಯೇ ನಾವು ಈಗಾಗಲೇ ಇಲ್ಲಿ ಕರ್ನಾಟಕ ರಾಜ್ಯದ ಪ್ರಗತಿಪರ ಸಂಘಟನೆಗಳು, ಜನವಾದಿ ಮಹಿಳಾ ಸಂಘಟನೆಗಳು ಸಾಕಷ್ಟು ಹೋರಾಟಗಳನ್ನು ಅದು ಪ್ರತಿವಿರೋಧಗಳು ವ್ಯಕ್ತಪಡಿಸಿದೆ. ಅದಾದ ನಂತರದಲ್ಲಿ ಇಡೀ ರಾಜ್ಯಾದ್ಯಂತ ಮಹಿಳಾ ಸಂಘಟನೆ ಪತ್ರ ಚಳವಳಿಯನ್ನು ಮಾಡೋದ್ರ ಮುಖಾಂತರ ಸುಮಾರು 2,500ಕ್ಕೂ ಹೆಚ್ಚು ಪತ್ರಗಳನ್ನು ಮುಖ್ಯಮಂತ್ರಿಗಳಿಗೆ ಜನವಾದಿ ಮಹಿಳಾ ಸಂಘಟನೆ ಮಹಿಳಾ ಸಂಘಟನೆ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವಂಥ ಕೆಲಸವನ್ನು ಮಹಿಳಾ ಸಂಘಟನೆ ಮಾಡಿದೆ. ಅದ್ರ ಭಾಗವಾಗಿ ಮುಂಬರುವ ಅಧಿವೇಶನದೊಳಗಡೆ ಖಂಡಿತವಾಗ್ಲೂ ನಾವು ಏನು ಮರ್ಯಾದೆಗೇಡು ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತೇಳಿ ಕರಡು ಮಸೂದೆಯನ್ನು ಈಗಾಗಲೇ ರೆಡಿ ಮಾಡ್ತಾ ಇದ್ದೀವಿ. ಅದನ್ನು ಕರಡು ಮಸೂದೆಯಲ್ಲಿ ಏನೆಲ್ಲ ಅಂಶಗಳನ್ನು ಇರಬೇಕು ಅನ್ನುವಂಥದ್ದನ್ನು ಈಗಾಗಲೇ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೀವಿ. ಇವತ್ತು ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷಗಳು ಕಳೀತಾ ಇದ್ರೂ ಇವೇನು ವಯಸ್ಸಿಗೆ ಬಂದಂಥ ಒಂದು ಯುವಕ ಯುವತಿಯರು ತನ್ನ ಬಾಳೆ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದನ್ನ ನೋಡಿದ್ರೆ ಇವತ್ತು ಸಮಾಜದೊಳಗಡೆ ಒಂದು ಆಯ್ಕೆ ಹಕ್ಕಿನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಆಹಾರದ ಹಕ್ಕಿನ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು, ಜಾತಿ ಹೆಸರಲ್ಲಿ, ಧರ್ಮದ ಹೆಸರಿನಲ್ಲಿ, ಜನಾಂಗಿ ಹೆಸರಿನಲ್ಲಿ ಇವತ್ತು ದಾಳಿಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಒಂದು ಗಂಡು ಹೆಣ್ಣು ಇವತ್ತು ಒಟ್ಟಿಗೆ ಓಡಾಡಿದ್ರೆ ಅದಕ್ಕೊಂದು ಕೋಮುವಾದದ ಬಣ್ಣಗಳನ್ನು ಕಟ್ಟಿ ಅದಕ್ಕೂ ಸಹ ಇವತ್ತು ದೊಡ್ಡ ಮಟ್ಟದಲ್ಲಿ ಏನು ದಾಳಿಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಜಾತಿ ಧರ್ಮದ ಹೆಸರಲ್ಲಿ ನಡೀತಾ ಇರ್ತಕ್ಕಂಥ ಈ ಕೋಮು ಗಲಭೆಗಳನ್ನು ಒಂದು ಪ್ರೋತ್ಸಾಹಿಸುವಂಥ ಮತ್ತು ಅದಕ್ಕಿನ್ನಷ್ಟು ಉಪ್ಪು ಸುರಿತಕ್ಕಂಥ ಕೆಲಸಗಳನ್ನು ಇವತ್ತು ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಿರ್ತಕ್ಕಂಥ ಒಂದು ಮನುವಾದಿ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿರ್ತಕ್ಕಂಥವ್ರು ಅತಿ ಹೆಚ್ಚು ಮಾಡ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಇದ್ದೀವಿ. ಹಿಂಗಿರುವಾಗ ಏನು ಮುಖ್ಯಮಂತ್ರಿಗಳು ಮುಂಬರುವ ಅಧಿವೇಶನದೊಳಗಡೆ ನಾವು ಖಂಡಿತವಾಗ್ಲೂ ಏನು ಮಸೂದೆಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿರ್ತಕ್ಕಂಥದ್ದನ್ನ ಜನವಾದಿ ಮಹಿಳಾ ಸಂಘಟನೆ ಸ್ವಾಗತ ಮಾಡ್ತದೆ. ಮತ್ತು ಈಗಾಗಲೇ ಮಾನ್ಯ ಅವರ ಏನು FIR ಆಗಿದೆ, ಅವ್ರು ಕಠಿಣವಾದಂಥ ಶಿಕ್ಷೆ ಆಗಬೇಕು, ಅವಳ ಗಂಡನ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಸಾಧ್ಯ ಆಗಬೇಕು ಅಂತ ಹೇಳ್ತಾ ಈ ಮೂಲಕ ಜನವಾದಿ ಮಹಿಳಾ ಸಂಘಟನೆ ಒತ್ತಾಯ ಮಾಡ್ತಾ ಇದೆ.